ಎಲ್ಲರಿಗೂ ಕೊಡ್ತಿಲ್ಬೋದು ಸುಲುದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕ ಮನೇಲಿ ಇದ್ದೀನಿ. ನಾನು ಇವತ್ತೇನು ಬ್ಲಾಗ್ ಮಾಡತ್ತೀನಂದ್ರೆ ನಮ್ಮ ಹುಡುಗರ ಜೊತೆ ನಾನು ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಇವತ್ತು ನಮ್ಮ ಹುಡುಗರದು ಸ್ಕೂಲ್ ಸುಟ್ಟಿ ಅದ, ಅದ್ರ ಸಲುವಾಗಿ ಯಾವ ರೀತಿಯಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಂತೂ ಮಳಿ ಒಂದ್ ಸ್ವಲ್ಪ ಜಾಸ್ತಿನೇ ಐತಿ. ಇಲ್ಲಿ ಕೋಲ್ಡ್ನು ಬಿಟ್ಟೈತಿ, ಕ್ಲೈಮೇಟ್ ಮೊದ್ಲೇ ಕೋಲ್ಡ್ ಬಿಟ್ಟೈತಿ. ಇಲ್ಲಿ ನೋಡ್ರಿ ನಾ ಮುದ್ದು ಅದಾಳ. ಮುದ್ದು ಹಾಯ್ ಮಾಡು ಮುದ್ದು. ನೋಡ್ರಿ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗ್ಯಾಳ ನಮ್ ಮುದ್ದು. ಇವತ್ತೆಲ್ಲ ನಾನೇ ರೆಡಿ ಮಾಡಿದ್ದಕ್ಕಿಗೆ ಎಷ್ಟು ಚಂದ ಕಾಣಕತ್ತಾಳ ಇವತ್ತು ಇವ್ರ ಜೊತೆ ಏನ್ ಆಟ ಆಡೋದು, ಏನ್ ಟೈಮ್ ಸ್ಪೆಂಡ್ ಮಾಡೋದು, ಟೈಮ್ ಹೆಂಗ್ ಹೋಗುತ್ತೆ. ಹುಡುಗರು ಇದ್ರೆ ಟೈಮ್ ಬಾಳ ಫಾಸ್ಟ್ ಆಗಿ ಹೋಗುತ್ತ. ಯಾಕಂದ್ರೆ ಅವ್ರ ಜೊತೆ ಆಟ ಆಡ್ಕೊಂತ ಮಾಡ್ಕೊಂತ ಟೈಮ್ ಜಲ್ದಿ ಹೋಗ್ತೈತಿ. ನಮ್ ಮುದ್ದೆ ಏನೋ ತಿನ್ನಾತಾಳ. ಏನ್ ತಿನ್ನಾತಿ ಮುದ್ದು? ಏನ್ ತಿನ್ನಾತಿ? ಚಾಕ್ಲೇಟಾ? ಮುದ್ದು ಹಾಡಾಡು. ಐ ಲವ್ ಯು ಮಮ್ಮಿ ಅಂತ ಹಾಡು. ಹಾಡ್ಬೋದು. ನಮ್ಮದು ಇಷ್ಟ ಅದಲ್ಲ, ಎಲ್ಲ ಸಾಂಗ್ ಹಾಡ್ತಾಳ ಇಂಗ್ಲಿಷ್ ನಾಗ, ಎಲ್ಲಾ ರ್ಯಾಂಕ್ಸ್ ಅದು ಎಲ್ಲ ಓದ್ತಾಳ. ಇಟ್ಟದ ನೋಡಾಕ ಸ್ವಲ್ಪ ವಿಡಿಯೋ ಹಿಂದ್ ನಾಯ್ಸ್ ಬಂದಿರ್ಬೋದು. ಯಾಕಂದ್ರೆ ಇಲ್ಲೇ ಮಸೂದಿ ಇರೋದ್ರಿಂದ ಅಜಾ ಮಾಡೋ ಸೌಂಡ್ ಭಾಳ ಕೇಳಿಸ್ತೈತಿ ಇಲ್ಲಿ. ಅದ ಮತ್ತೆ ಏನ್ ಮಾಡಕ್ ಆಗಲ್ಲ, ಸ್ವಲ್ಪ ಸೌಂಡ್ ಕೇಳಿಸ್ತಿರ್ತೈತಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ನನ್ಗೋಸ್ಕರ. ಓಕೆ, ಮುಂದಿಂದು ಏನೇನು ನಮ್ ಪ್ಲಾನು, ಏನೇನು ಹುಡುಗರ ಜೊತೆ ಏನ್ ಆಟ ಆಡ್ಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ತೇನೆ. ನೋಡ್ರಿ ನಮ್ದು ಹಿಂಗ್ ಸೈಕಲ್ ಆಡತ್ತಾರ, ಸುಮ್ಮನೆ ಒಂದ್ ಸ್ವಲ್ಪ ಫನ್ ಆಗಿರ್ಲಿ ಅಂತ ಹೇಳಿ. ಅವ್ರ ಅಕ್ಕಾಗಿ ಸೈಕಲ್ ಆಡ್ಸಕತ್ತಾಳ, ಈಕಿ ಸೈಕಲ್ ಆಡಕತ್ತಾಳ. ನೋಡ್ರಿ ಈಗಾದ್ರೂ ಮಳೆ ಬರತೈತಿ ಸಣ್ಣಗೆ. ನಾನು ನೋಡ್ತಾ ಬಂದಾನ ಹಿಡಿದು ಮಳೆ ಅನ್ನೋದು ನಿಂತೇ ಇಲ್ಲ, ಅಷ್ಟು ಮಳೆ ಬರ್ತೈತಿ. ಮಳೆ ಬರ್ತಾ ಇದೆ. ಇದೆ ಎಲ್ಲ ನಮ್ದು ಏರಿಯಾ. ಹಾಯ್ ಮಾಡ್ಬೋದು, ಹಾಯ್ ಮಾಡ್ಬೋದು. ಅವಳ ಅತ್ತಾಗೆ ಗಾಯ ಅದಕ್ಕೆ ಹಾಯ್ ಮಾಡೋಕ್ಕಾಗಲ್ಲ. ನಮ್ಮ ಅಂಟಿನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ನನ್ನ ಡಾಲ್, ಸಣ್ಣದು ಪುಟ್ಟ ನಾ ಸಣ್ಣಕ್ಕಿದ್ದಾಗೆ ತಗೊಂಡಿದ್ದು. ನಮ್ಮ ಪಾಪ ಗಿಫ್ಟ್ ಕೊಟ್ಟಿದ್ದಾರೆ. कौन है ये लोग? कहां से आते हैं? ಗೈಸ್, ಇಲ್ಲೇ ನಮ್ಮ ಮುದ್ದೆಗೆ ಸೈಕಲ್ ಆಡ್ಸಕತ್ತಿದ್ದೀನಿ. ಮಳೆ ಒಂದು ಬರತೈತಿ. ಮಳೆ ಬರೋದ್ರಿಂದ ಬಟ್ಟೆ ಒಟ್ಟು ಆರೋದ ಇಲ್ಲ ಇಲ್ಲಿ, ಅಷ್ಟು ಮಳೆ. ಬಟ್ಟೆ ಆಡ್ಬೇಕಂತ ಬಿಸಿಲಂತೂ ನಾನು ಬಂದಾಗ ನೋಡಾತೀನಿ, ಬಿಸಿಲೇ ಬಿದ್ದಿಲ್ಲ. ನೋಡ್ರಿ ಮುದ್ದು ಸೈಕಲ್ ಹೆಂಗೆ ತೋರಿಸ್ತೀನಿ ನಿಮಗೆ. ನಮ್ಮ ಮುದ್ದು ಅದೇ ತಿನ್ನಕ್ಕೆ ಎಷ್ಟು ಒದ್ದಾಡಕತ್ತಾಳ ನೋಡ್ರಿ. ಯಾವಾಗ ತಿಂದು ಮುಗಿಸೀನಿ ಅನ್ಸಳಕಿ, ಯಾವಾಗ ಹಂಗೆ ತಿಂತಾಳ ನೋಡೋದನ್ನ. ಚಾಕ್ಲೇಟ್ ಊಟ ಮಾಡೋದಿಲ್ಲ, ಚಾಕ್ಲೇಟ್ ಅಂದ್ರೆ ಹುಡುಗರು ತಿನ್ನಕ್ಕೆ ರೆಡಿ ಇರ್ತಾರೆ ಯಾವಾಗ್ಲೂ. ಏನ್ ತಿನ್ನಾತಿ ಮುದ್ದು? ಚಾಕ್ಲೇಟ್ ತಿನ್ನಾತಿ? ಮಮ್ಮ ತಿಂದಿ? ಮತ್ತೆ ಮಮ್ಮ ಯಾರು ತಿನ್ನೋ? ಸೋನು ತಿಂತಾಳ. ನೀ ಏನ್ ಮಾಡ್ತಿದಿ? ಸೋನು ಚಾಕ್ಲೇಟ್ ಊಟ ಮಾಡಿದ್ರೆ ನೀ ಚಾಕ್ಲೇಟ್ ತಿಂತೇನ? ಯಾರಿಗ ವಿಡಿಯೋ ಕಾಲ್ ಮಾಡ್ಲಿ? ಅವ್ರಿಗಂದ್ರ ಮಾಮಗ ವಿಡಿಯೋ ಕಾಲ್ ಮಾಡ್ಲಿ? ಏನಂತ ಮಾತಾಡ್ತಿ? ಊಟ ಐತೇನಂತ ಕೇಳ್ತಿ? ನೀ ಏನ್ ತಿನ್ನತ್ತಿದಿ? ಚಾಕ್ಲೇಟಾ? ಊಟ ಮಾಡಂಗಿಲ್ಲ? ಎಲ್ಲರಿಗೂ ಕೊಡ್ತಿಲ್ಬೋದು ಸುಲುದ? ನೀ ಒಬ್ಬಾಕೆ ತಿಂತಿ?
ಯಾರಿಗೆ ಕೊಡಂಗಿಲ್ಲನ? ನೀ ಒಬ್ಬಾಕಿ ತಿಂತಿ? ನಿಂಗೆ ಸುಲಿಯಾಕ ಬರ್ತೈತೆ ಮುದ್ದು? ನಿಂಗೆ ಅಟ್ಟ ಹೊಟ್ಟೆ ತಿಂತಿ ಅಷ್ಟ ತಿಂತಿ ಹೆಂಗೆ ಸುಲಾತವ್ರಿ ನಮ್ಮ ಮುದ್ದು ಹೆಂಗೆ ಸುಲ್ಕೊಂಡು ತಾನ ತಿಂತಾಳ ನೋಡ್ರಿ ಎಷ್ಟು ಕ್ಯೂಟಾಗಿ ಹೆಂಗೆ ಸುಲಿತಾ. ಇಟ್ಟಿಟ್ಟು ಹುಡ್ಗರಿಗೆ ಏನು ಸುಲ್ತವು, ಈಗಿನ ಹುಡ್ಗರಿಗೆ ಏನು ಹೇಳೋದು ಬೇಡ, ಎಲ್ಲ ತಾವೇ ಮಾಡ್ತಾರೆ, ತಾವೇ ಸುಲ್ಕೊಂತಾರೆ, ತಾವೇ ತಿಂತಾರೆ, ಏನು ಕಲ್ಸೋದ ಬೇಡ, ತಾವೇ ಕಲ್ತು ಬಿಟ್ಟಿರ್ತಾವೆ ಎಲ್ಲ. ಮುದ್ದು ನಂಗೆ ಮುದ್ದು ಹೆಂಗೆ ತೆಗಿತಾವ ಎಲ್ಲ ದೊಡ್ಡವ್ರ ಗಪ್ಲೆ ಹೆಂಗೆ ಸುಲ್ಕೊಂಡು ಹೆಂಗೆ ತಿಂತಾವ ತಾನ. ಪೀಸ್ ಮಾಡ್ಕೊಂಡು ಇಟ್ಕೊಂತಾಳೆ ಎಲ್ಲಾನು ದೊಡ್ಡವ್ರ ಗತ್ಲೆ. ದೊಡ್ಡವ್ರಿಗಿಂತ ಏನು ಕಮ್ಮಿ ಇಲ್ಲಿಕ್ಕಿ ಎಲ್ಲ ಹೆಂಗೆ ಮಾಡ್ಕೊತಾಳೆ ನೋಡಿ, ಪೀಸ್ ಮಾಡ್ಕೊಂಡು ತಾನ ಸುಲ್ಕೊಂಡು ತಿಂತಾಳೆ ನೋಡ್ರಿ ಹೆಂಗೆ ಬಿಡಿಸ್ಕೊಂತಾಳ ಅವೆಲ್ಲ. ಇದನ್ನ ಇಷ್ಟು ರೆಡಿ ಮಾಡಿದ್ರು ಇನ್ನ ರೆಡಿ ಆಗೋದು ಮುಗ್ದಿಲಿಕ್ಕಿದು. ಐಟಮ್ಸ್ ನೋಡ್ರಿ ಡಬ್ಬಿ ಒಳಗೆ ಎಷ್ಟು ಹಾಕೊಂಡ. ಏನ್ ಹಚ್ಕೋತಿ ಮುದ್ದು? ಎಲ್ಲಿ ಹೊಂಟಿ ರೆಡಿಯಾಗಿ? ಆ ಮುದ್ದ ಎಲ್ಲಿ ಹೊಂಟಿದಿ? ಎಷ್ಟು ಚಂದ ರೆಡಿಯಾಗ್ಯಾಳ. ಮತ್ತೆ ಮುಂಜಾನೆ ಒಂದು ಹೇರ್ ಸ್ಟೈಲ್ ಬೇರೆ, ಇವಾಗ ಒಂದು ಹೇರ್ ಸ್ಟೈಲ್ ಬೇರೆ. ಮುದ್ದು ಹೆಂಗ್ ರೆಡಿ ಆಗತ್ತ ನೋಡ್ರಿ, ಹೆಂಗ್ ರೆಡಿ ಆಗತ್ತಾಳ ಮುದ್ದು. ಬಬ್ಬು ರೆಡಿ ಆಗತ್ತಾಳ ನೋಡ್ರಿ ಇವಾಗ. ಇನ್ ಮುದ್ದನ್ ಮುಗೀತು, ಇನ್ ನಮ್ ಬಬ್ಬು ರೆಡಿ ಆಗತ್ತ. ರೆಡಿ ಮಾಡಾಕತ್ತೀನಿ ಎಲ್ಲ. ಯಾಕಂದ್ರೆ ಪೌಡ್ರ್ ಹಚ್ಕೊಂಡು ಪೌಡ್ರ್ ಮಾಡಿದ್ವಿ ಮಕ್ಕ. ಮತ್ತ ರೆಡಿ ಮಾಡಾಕತ್ತೀನಿ ನಾನು. ಹೋಗ್ ತಗೋ. ಹಚ್ಚಿದ್ನಲ್ಲ ಇವಾಗ. ಇಷ್ಟದ ಈಕಿಗೆ ಲಿಬ್ಬಾಮ್ ಬೇಕಂತ. ತಗೋ. ಇಲ್ಲಿ ನಮ್ಮ ಬಬ್ಬುನ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಸೋನು ವಿಡಿಯೋ ಮಾಡಿ ಅಂತ ಹೇಳಿಕೊಟ್ರೆ ಸೋನು ತಾನೇ ಮಾತಾಡಕತ್ತಾಳ. ಏನು ಹೇಳ್ಕೊಡೋದು ಬೇಡ, ಅಷ್ಟು ಚಂದ ಬ್ಲಾಗ್ ಮಾಡ್ತಾಳೆ ಆಕಿ. ನೋಡ್ರಿ ನೀವೇ. ನೋಡು ಹೆಂಗ್ ರೆಡಿ ಮಾಡ್ತಾ ಇದ್ದಾಳೆ ನಮ್ಮ ಆಂಟಿ ಎಲ್ಲಾರ್ಗಿ. ನಮ್ಮ ಮಮ್ಮಿ ಹೊರಗೆ ಹೋಗಿದ್ದಾಳೆ ಅದಕ್ಕೆ. ನೋಡಿ ಇವಳು ನಮ್ಮ ತಂಗಿ. ನೋಡಿ ಫ್ರೆಂಡ್ಸ್ ಹಂಗದಾಳೆ, ರೆಡಿ ಮಾಡ್ತಾ ಇದ್ದಾಳೆ ನಮ್ಮ ಮಮ್ಮಿ ನಮ್ಮ ಆಂಟಿ. ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಮಕ್ಕಳ ಜೊತೆ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿದಷ್ಟು. ಹುಡುಗರು ಇದ್ರೆ ಏನು ಟೈಮ್ ಹೋಗೋದಾಗ ಗೊತ್ತಾಗಂಗಿಲ್ಲ. ಚಿಂತೆ ಅನ್ನೋದು ಯಾವ ಮನುಷ್ಯನಿಗೂ ಚಿಂತೆ ಇದ್ರು ಆ ಮನುಷ್ಯ ಮಕ್ಕಳ ಜೊತೆ ಆಟ ಆಡಿದ್ರೆ ಯಾವ್ದು ಒಂದ್ ಚಿಂತೆನೂ ಇರಂಗಿಲ್ಲ, ಏನು ಇರಲ್ಲ ಲೈಫ್ನಾಗ. ಮಕ್ಕಳಿದ್ರೆ ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ರಿ. ಯಾಕಂದ್ರೆ ಆ ಮನುಷ್ಯನ ಚಿಂತೆಗಳು ಕಡಿಮೆ ಆಗ್ತಾವು, ಖುಷಿಯಾಗಿರ್ತೀವಿ ಯಾವಾಗ್ಲೂ. ಹುಡುಗರು ಇದ್ರೆ ಸಾಕು ಮನೆಯಲ್ಲಿ, ಮನೆ ಫುಲ್ ತುಂಬ್ದಂಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಹೇಳಿ. ಮತ್ತೊಂದು ಬ್ಲಾಗ್ ಒಂದಿಗೆ ನಾನ್ ಮಕ್ಕಳ ಜೊತೆ ಸಿಗ್ತೀನಿ. ಅಲ್ಲಿ ಲೈಕ್ ಮಾಡಿ ಅನ್ನ ಶೇರ್ ಮಾಡಿ, ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. बाय बाय टाटा.